ಈ ಪ್ರಶ್ನೆಗೆ ಭಾಳ ನೋವಿಂದ ವಿಷಾದ ವ್ಯಕ್ತಪಡಿಸ್ತೀನಿ. ಏಕೆಂದರೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋ ಹೊತ್ತಿನಾಗ ಅವ್ರಲ್ಲಿ ಎಂದೂ ವಿಚಾರ ಮಾಡಿಲ್ಲ. ಯಾಕೆಂದ್ರೆ ಅವರು ನಹಾರ್ ಕುಲದಾಗ ಹುಟ್ಟಿದ್ರು ಈ ದೇಶದ ಸಮಸ್ತ ಶೋಷಿತರ ಏಳಿಗೆಗಾಗಿ ಯಾರು ಸಾವಿರಾರು ವರ್ಷಗಳಿಂದ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರೆಲ್ಲರನ್ನ ಒಂದುಗೂಡಿಸಿ ಈ ದೇಶವನ್ನು ಆಳಲಿಕ್ಕೆ, ಈ ದೇಶವನ್ನು ಮುಂದೆ ಬಂದು ಹಕ್ಕನ್ನು ಪಡೆದು ನೀವು ಅಧಿಕಾರ ತಗೊಂಡ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕನಸಿತ್ತು. ನೀವು ಕಿತ್ತಾಡಿ ಅಂತ ಬಾಬಾ ಸಾಹೇಬ್ ಹೇಳಿಲ್ಲ. ಮತ್ತು ನಮ್ಮ ಸಂವಿಧಾನದ ಕಾನೂನುಬದ್ಧ ಹಕ್ಕೇನಿದೆ ಅಂದರೆ ಈಗಾಗಲೇ ಸಂವಿಧಾನದಲ್ಲಿ ಸಾವಿರಾರು ಅಮೆಂಡ್ಮೆಂಟ್ ಆಗಿರ್ಬೋದು, ಆದರೆ ತಿದ್ದುಪಡಿಗಳು ಆಗಿರ್ಬೋದು. ಈ ಒಳ ಮೀಸಲಾತಿ ಸಂವಿಧಾನದಲ್ಲಿ ಫಸ್ಟ್ ಪ್ರಾವಿಧಾನ ಇಲ್ಲ. ಈ ಸಂವಿಧಾನದಲ್ಲೇ ಒಳ ಮೀಸಲಾತಿಗೆ ಪ್ರಾವಧಾನ ಇಲ್ಲ. ಆದರೂ ಸಹ ನಿಮಗೆ ಗೊತ್ತಿರಬೇಕು, ತೆಲಂಗಾಣ ಸರ್ಕಾರ ಅಂದಿನ ಏಕೀಕೃತ ಆಂಧ್ರ ಮತ್ತು ತೆಲಂಗಾಣದಲ್ಲಿ 5 ಹೈಕೋರ್ಟಿನ ಜಡ್ಜ್ಗಳ ನೇತೃತ್ವದಲ್ಲಿ ಅದನ್ನೇನಾಯಿತು ಅಂದರೆ ಅವತ್ತೇ ಅದು ರಿಜೆಕ್ಟ್ ಮಾಡಿದ್ರು. ಯಾಕೆಂದರೆ ಇದು ಸಂವಿಧಾನ ವಿರೋಧಿ ಅದ ಅಂತ ಹೇಳ್ಕಸ್ಕೊಟ್ರು. ಮತ್ತು ಸುಪ್ರೀಂ ಕೋರ್ಟ್ಗೂ ಹೋಯ್ತದು, ಅಲ್ಲೂ ಸಹ ತಿರಸ್ಕಾರ ಆಯಿತು. ಅಂಥದ್ರ ಆ ಜಜ್ಮೆಂಟ್ ಬರೆಯೋದ್ರಲ್ಲಿ ನಮ್ಮ ಕರ್ನಾಟಕದ ನ್ಯಾಯಮೂರ್ತಿಗಳಂತ ಸಂತೋಷ್ ಹೆಗಡೆಯೂ ಸಹ ಒಬ್ಬರಾಗಿದ್ದರು. ನಿಮ್ಗೆ ಮಾಧ್ಯಮದ ಮುಖಾಂತರ ನಾನು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅಣ್ಣತಮ್ಮರಿಗೆ ಹೇಳೋಕ್ಕೆ ಇಚ್ಛಪಡ್ತೀನಿ ನಾನು. ಯಾಕೆಂದರೆ ಇದು ಇಂಟರ್ನಲ್ ರಿಸರ್ವೇಷನ್ ಇಲ್ಲ. ಆದರೂ ಸಹ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ ಒಂದು ಸಂವಿಧಾನಿಕ ಬೆಂಚನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಇಡೀ ಆಯಾ ರಾಜ್ಯಗಳಿಗೆ ಕೊಟ್ಟುತ್ತದು. ಏನು ಕೊಡ್ತು? ಆಯಾ ರಾಜ್ಯದಲ್ಲಿ ಇಂಪ್ಯಾರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ನೀವು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಹುದು. ಅದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಂತಹ ವಿಷಯ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಸ್ಪಷ್ಟಪಡ್ತೀನಿ, ಈ ದೇಶದಲ್ಲಿ ಸುಮಾರು 15-16 ರಾಜ್ಯಗಳಲ್ಲಿ ಶಾಸನ BJP ಸರ್ಕಾರದಿದೆ. ಅಲ್ಲಿ ಒಬ್ಬರೂ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆದಾಗ ಮಾತಾಡ್ತಾ ಇಲ್ಲ, ಅಲ್ಲಿ ಹೋರಾಟಗಳಾಗ್ತಾ ಇಲ್ಲ. ಆದರೆ ದುರ್ದೈವದ ಸಂಗತಿ, ನಮ್ಮ ಮಾದಿಗಣ ತಮ್ಮರು ಕಳೆದ 30 ವರ್ಷಗಳಿಂದ ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಬಂದಿರಿ. ಎದರಿಗೋಸ್ಕರ ನಮಗೆ ಮೀಸಲಾತಿ ಬೇಕಂತ. ಆದರೆ ಒಂದೇ ಒಂದು ದಿವಸ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಾಗಲಿ, ನಮ್ಮ ಲೀಡರ್ಸ್ ಆಗಲಿ, ನಮ್ಮ ಮಿನಿಸ್ಟರ್ಗಳಾಗಲಿ, ನಮ್ಮ ರಾಜ್ಯ ಮಟ್ಟದ ನಾಯಕರಾಗಲಿ ಒಂದು ಚಕಾರ ಸಹ ಮಾದಿಗ ಹೋರಾಟಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿಲ್ಲ. ಅವ್ರ ಹಕ್ಕು ಕೇಳ್ತಾ ಇದ್ದಾರಪ್ಪ ಅಂಥೇಳಿ ನಾವು ಶಾಂತವಾಗಿದ್ದೀವಿ. ಆದರೆ ಇವತ್ತು ಕೇಂದ್ರ ಸರ್ಕಾರದ ಒತ್ತಡದ ಮೇಲೆ ಮತ್ತು ಮನುವಾದಿಗಳ ಕೈಗೊಂಬೆ ಆಗಿರ್ತಕ್ಕಂತಹ ಮಂದಕೃಷ್ಣ ಸನ್ಮಾನ್ಯರು ಅವರು ಇವತ್ತು ಬಾಬಾ ಸಾಹೇಬರ ಆಶೆಗಳನ್ನು ಬುಡ ಮೇಲೆ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಖಂಡನೀಯ ಅದ ನಿಮ್ಮ ಮಾಧ್ಯಮ ಮುಖಾಂತರ. ಅದಕ್ಕೆ ನಾನೇನು ಹೇಳೋಕ್ಕೆ ಇಚ್ಛಪಡ್ತೀನಿ, ಬಾಬಾ ಸಾಹೇಬರು ಕೊಟ್ಟಂತಹ ಏನು ಸಂವಿಧಾನದ ಭಿಕ್ಷೆ ಇದೆ ನಮಗೇನು ದಯ ಕೊಟ್ಟಿದ್ದಾರೆ ಈ ಶೋಷಿತರಿಗೆ ಹಂಚ್ಕೊತೀನ್ರಿ ಅಂತ ಹೇಳಿ. ನಮ್ಮ ಮಾದಿಗಣ ತಂಬರು ಯಾರ್ದೋ ಮಾತಿನಾಗ ಬಂದು ನಮ್ಮ ಲೀಡರ್ಗಳಿಗೆ ಬೈಯೋದಾಗಲಿ, ಇವತ್ತು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಅಸಭ್ಯ ಮಾತುಗಳದಾಗಲಿ ಅವರು ಹೀಯಾಳಿಸೋದು ಇದು ಖಂಡನೀಯ ಅದ. ಅವ್ರು ಈ ಥರ ಮಾಡಬಾರ್ದು. ಬನ್ನಿ ನಾವು ನೀವು ಕುಂತು ವಿಚಾರ ಮಾಡುವ. ಇವತ್ತು ನಾಗಮೋಹನ್ ದಾಸ್ ವರದಿನೇ ಅವೈಜ್ಞಾನಿಕ ಇದೆ. ಇಲ್ಲಿ ಅಂಕಿ ಸಂಶಯ ಮೇಲು ಕೇಲು ಮಾಡಿದ್ದಾರೆ. ಆ ಕಡೆ ಮಾದಿಗರಿಗಿದ್ದರಿಗೆ ಈ ಕಡೆ ತಂದು ಹಾಕ್ಯಾರ, ಎಡಗೈದವರಿಗೆ ಆ ಕಡೆ ಒಯ್ದು ಹಾಕ್ಯಾರ. ಕೆಲವರು ನಮ್ಮ ಬಲಗೈ ಸಂಬಂಧಿತ ಜಾತಿಯಲ್ಲಿ ಬರ್ತಕ್ಕಂತಹ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇಂಥ ಎಲ್ಲ ಜನಸಂಖ್ಯೆಯನ್ನು ಕಮ್ಮಿ ತೋರಿಸಿ ಇವತ್ತು ನಮ್ಮ ಮಧ್ಯದಲ್ಲಿ ಜಗಳ ಹಚ್ಚಿ ಇವತ್ತು ಬೀದಿಗಿಳಿತಕ್ಕಂತಹ ಪರಿಸ್ಥಿತಿ ತಂದು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಾಮಾಜಿಕ ಹರಿಕಾರರು ಅವರು ಇದನ್ನು ಏನು ಬರ್ತಕ್ಕಂಥ 27ನೇ ತಾರೀಕೇನು ಕ್ಯಾಬಿನೆಟ್ ನಡೀತಾ ಇದೆ, ವಿಶೇಷವಾಗಿ ಒಳ ಮೀಸಲಾತಿ ಕುರಿತು ನಾನು ಇಡೀ ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಸಂಬಂಧಿತ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಹೀಗೆ ನಾವು ಸಣ್ಣ ಪುಟ್ಟ ಎಲ್ಲ ಕಡೆಯನ್ನು ಪ್ರತಿಭಟನೆ ವಿರೋಧ ವ್ಯಕ್ತಪಡಿಸಿದ್ದೇವೆ. ಮುಂದಿನ 25ನೇ ತಾರೀಕು ಮಾರ್ಚ್ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇವತ್ತೇನು ಫ್ರೀಡಮ್ ಪಾರ್ಕ್ ಇದೆ, ಅಲ್ಲಿ ಇವತ್ತು ರಾಜ್ಯದ 5 ಲಕ್ಷ ಜನಸಂಖ್ಯೆ ಸೇರಿ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಮಾದಿಗಣ ತಮ್ಮರಿಗೆ ಅವ್ರ ಸಂಬಂಧಿತ ಜಾತಿಯವರಿಗೆ ವಿನಂತಿ ಮಾಡ್ತೀನಿ, ನಾವು ಹಂಚ್ಕೊಂಡು ತಿಂಬೋಣ. ಇವತ್ತು ಸ್ಪರ್ಶ ಜಾತಿ ಮತ್ತು ಸ್ಪರ್ಶ ಜಾತಿ ಎರಡಿದೆ ಇಲ್ಲಿ. ಹೀಗಾಗಿ ಏನು ನಿಮ್ಮ ಅಳುವಿದೆ ಬರೀ ಬಲಗೈದವ್ರು ತಿಂದಾರಂತಲ್ಲ, ನೀವು ಕೂಡೋಣ. ಯಾಕಂದರೆ ನಾವು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದವರು ಇದ್ದೀವಿ. ನಾವು ಹಂಚ್ಕೊಂಡು ತಿಂಬೋಣ ಅಂತ ಹೇಳಿನೇ ಇವತ್ತು ಮಹಾ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೀವಿ. ಆ ಅವೈಜ್ಞಾನಿಕ ವರದಿ ಕೊಟ್ಟಂತಹ ನಾಗಮೋಹನ್ ದಾಸನ ಸಂಪೂರ್ಣ ವರದಿ ಸರ್ಕಾರ ತಿರಸ್ಕರಿಸಿ ಮತ್ತೊಮ್ಮೆ ಪುನಃ ಪರಿಶೀಲಿಸಿ, ಈ ಯಾರು ಹೆಚ್ಚಿಗೆ ಸಂಖ್ಯೆ ಅದ, ಯಾರಿಗೆ ಅನ್ಯಾಯ ಆಗ್ಯದ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಉದ್ಯೋಗವಾಗಿ ಏನು ಅನ್ಯಾಯ ಆಗ್ಯದ, ಇವರನ್ನೆಲ್ಲನ ಮತ್ತೊಮ್ಮೆ ಕರೆಕ್ಟಾಗಿ ಅವರಿಗೂ ಅನ್ಯಾಯ ಬೇಡ, ನಮಗೂ ಅನ್ಯಾಯ ಬೇಡ, ಎಲ್ಲರಿಗೂ ಅವರವರ ಪಾಲು ಸಿಗಲೆಂಬುದೇ ನಮ್ಮ ಬೇಡಿಕೆ ಇದೆ. ಧನ್ಯವಾದ.